ಕಾಮ ಕ್ರೋಧ ಮದ ಮಸ್ತ ಲೋಭ ಮೋಹನೆಂಬ ಅಧಿಷ್ಠ ವರ್ಗದಲ್ಲಿ 7 ಅಧಿಪತಿ ಮುಂದೆ ಪ್ರಖ್ಯಾತ ಪಡೆದಿದ್ದಾನೆ ಈ ಅಧಿಪತಿ. ಬಟ್ ಕಾಮ ಎಂಬ ಕಾರ್ಯವನ್ನು ಕಲ್ಮಶವಿಲ್ಲದೆ ಮಾಡಿ ಮುಗಿಸುವನು ಈ ಅವಧೂತ ಅಧಿಪತಿ. ರೂಪದಲ್ಲಿ ರಂಬೆ ಊರ್ವಶಿ ಎಣ್ಣೆ ಹಿಂದಕ್ಕಿದ್ದ ಆ ಬಡ ಬಿಕಾರಿ ಸತ್ಯವಂತನ ಸತಿ ರೇವತಿ. ರೇವತಿ ಈ ಅಧಿಪತಿ ಅಂತರಾಳದಿಂದ ಆಕ್ರೋಶದ ಅಲೆಯನ್ನು ಎಬ್ಬಿಸಿ ಅಲ್ಲಲ್ಲ ಕಲ್ಲಲ್ಲ ಮಾಡಿದಾಗಲೇ ಈ ಅಧಿಪತಿಗೆ ಶಾಂತಿ. ಓಹೋ, ನಾನು ಕಣ್ಣಿಟ್ಟು ಹಾಕಿ ಈ ಗರುಡನ ಪಕ್ಕಕ್ಕೆ ಬರ್ತಾ ಇದೆ, ಬರಲಿ. ಬಂದ ಮೇಲೆ ತೋರಿಸುವೆ ಈ ನನ್ನ ಕೈ ಚಳಕ. ನಿಲ್ಲು ರೇವತಿ, ನಿಲ್ಲು. ಯಾರವರು? ಯಾರು? ನಾನು ರೇವತಿ, ಈ ಕಲಿಯುಗದ ಕರುಣಪತಿ ಎಂದು ಬಿರುದ ಪಡೆದ ಅಗ್ನಿರಾಜ್ ಅಧಿಪತಿ. ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ ಕಾರಣವಿಲ್ಲದ ಕಾರ್ಯಕ್ಕೆ ಹೋಗ್ತೀನಲ್ಲ ರೇವತಿ, ನಾನಲ್ಲ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಕರುಣಿನ ಕುಡಿ ಇಲ್ಲದೆ ಕ್ಷಣಕ್ಕೆ ಕೊರಗುವ ನಿನಗೆ ಕರುಣೆ ತೋರಿಸಿ ಕುಲದೀಪವನ್ನು ನಿನ್ನ ಕೈಯಲ್ಲಿ ಕೊಡಲು ಬಂದಿದ್ದಾನೆ. ಏ ಶ್ರೀಮಂತ, ಬಾಯಿ ಬಿಗಿ ಹಿಡಿದು ಮಾತನಾಡು. ಎಲೆಬಿಲ್ಲದ ನಾಲಿಗೆ ಅಂತ ನಿನ್ನ ಇಷ್ಟ ಬಂದಂತೆ ನುಡಿಬೇಡ. ರಾವತಿ, ಒಪ್ಪಿಕೋ ಈ ಶ್ರೀಮಂತನನ್ನು. ಏ ಶ್ರೀಮಂತ, ಹಿಂದೆ ಸರ್ದು ಮಾತನಾಡೋ ಮತಿಹೀನ. ನೀನೆ ತಿಳ್ಕೊಂಡ ಹಾಗೆ ಗೆಜ್ಜೆ ಕಟ್ಟೆ ಲಜ್ಜೆ ಹೆಣ್ಣು ನಾನಲ್ಲ. ನಿನ್ನ ಕೈ ಹಿಡಿದು ಸಪ್ತಿ ಪದ ತುಳಿದ ನಿನ್ನ ಹೆಂಡತಿನೋ ನಾನಲ್ಲ. ರಾವತಿ, ಈ ಅಧಿಪತಿ ಒಂದು ಸಲ ಮನಸ್ಸು ಮಾಡಿದರೆ ಮುಗಿತು. ಹೊತ್ತು ನೋಡಿ ಎತ್ತಿಕೊಂಡು ತೆರೆಮರೆಯಲ್ಲಿ ಶೀಲ ಎಂಬ ಪರೆಯನ್ನು ಹರಿದು ಬಿಡೋನು ಈ ಅಧಿಪತಿ. ನನ್ನ ಕೈ ಬಿಟ್ಟು ಮಾತಾಡೋ ಕಾಮುಕ. ನೀನು ಒಂದು ಹೆಜ್ಜೆ ಮುಂದಿಟ್ಟು ನೀನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಸುಟ್ಟು ಬೂದಿ ಆಗುತ್ತೀಯಾ? ಎಚ್ಚರ, ನನಗೆ ಎಚ್ಚರ ಹೇಳಿದೆ. ಒಚ್ಚು ಹೆಣ್ಣೆ, ಹೆಚ್ಚಿಗೆ ಒತ್ತರಿಸಿದರೆ ನೀನು ಹುಟ್ಟ ಬಟ್ಟೆಯನ್ನು ಬೀಚಿ ನಿನ್ನ ಶ್ರೀಲಿಂಗವನ್ನು ನನ್ನ ಮನಸ್ಸು ಇಚ್ಛೆಂತ ಕಾಚು ಇಸ ಲೇಪಿಸಿ ಬಿಡೋನು ಈ ಚಲುವ ಚೆನ್ನಿಗರಾಯ. ಏ ಶ್ರೀಮಂತ, ನಿನ್ನಂತ ಚೆನ್ನಿಗರಾಯನ ಕನಸು ನುಚ್ಚು ನೂರು ಮಾಡಲು ಬಂದೇ ಬರ್ತಾನೆ ನನ್ನ ಗಂಡ ಮಲ್ಲ ಝಲಕ್ನಿಯಾಗಿ. ಜಲಕಂಠ ಮಲ್ಲ. ರಾವತಿ, ಆ ಜಲಕಂಠ ಮಲ್ಲರನ್ನು ನನ್ನ ಕೈ ಮುಷ್ಟಿಂದ ಗೊತ್ತಿ ಮರಣ ಮೃದಂಗ ಬಾರಿಸಿ ಮೆಟ್ಟಿ ನಿಂತಿದ್ದಾನೆ ಈ ಬಹಾದೂರ ಭೂಪತಿ. ಸುಮ್ಮನೆ ನನ್ನ ಸಂಗ ಮಾಡಿ ಸುಖ ಕೊಟ್ಟರೆ ಸರಿ, ಈ ನನ್ನ ಸರ್ವ ಆಸ್ತಿಯನ್ನೇ ನಿನ್ನ ಹೆಸರಿಗೆ ಬರೆದು ಬಿಡೋನು
ಈ ಶ್ರೀಮಂತ ಸರ್ದಾರ. ಏ ಶ್ರೀಮಂತ, ಹೊಲಸು ತಿನ್ನೋ ಜಾತಿಯ ಪಸುವೆ, ಆ ನಿನ್ನ ಶ್ರೀಮತಿಗೆ ಕೇವಲ ನನ್ನ ಚಪ್ಪಲಿಗೆ ಸಮಾನ. ಲೇ ಕೆಟ್ಟ ಸುಳು, ನಿನ್ನ ಸೊಕ್ಕಿಗೆ ತಕ್ಕ ಉತ್ತರ ನಿನ್ನ ಶೀಲ ಹರಣ. ಬಾರ್ಲೆ ಬೇಗನೆ ಬಾ. ಏ ಶ್ರೀಮಂತ, ಒಂದು ಹೆಜ್ಜೆ ಮುಂದಿಟ್ಟು ಈ ಹೆಣ್ಣಿಗೆ ಸೂಳೆ ಸೂಳೆ ಅಂತ ಮಾತನಾಡಿದ್ದೆ ಆದ್ರೆ ಈ ಸಮಾಜದರು ವೀರಗರಿತರು ಬಂದು ನಿನ್ನ ಮಕ್ಕಳಿಗೆ ಮಂಗಳಾರತಿ ಮಾಡುತ್ತಾರೆ. ಬಲು ಎಚ್ಚರ. ಹುಷಾರ್. ಲೇ ರಾತಿ, ಈ ನಿನ್ನ ಭಾರತ ನಾರ್ಯರ ಮಂಗಳಾರತಿ ಮಹಿಮೆಯತನೆ ಚೇತ ಕೊಟ್ಟ ಕೇಳು. ಮಿಂಡನಿಗಾಗಿ ಗಂಡನ್ನ ಗುಂಡಿಟ್ಟ ಕೊಂಡ ಬಂಡ ರಂಡಗಟ್ಟಲ ಈ ಬ್ರಹ್ಮಾಂಡದಲ್ಲಿ ತಾನು ಮೆಚ್ಚಿದ ನಲ್ಲ ನನಗೆ ನಕ್ಕು ನೆಲದಾಡುತ್ತಿರೋ ತನ್ನ ಅಣ್ಣನ ನೋಡಿ ಅಪರಿತ ಎತ್ತಿ ಯಾರೆಂದು ಕೇಳಿದರೆ ಆ ಅಣ್ಣನ ಮೇಲೆ ಅಪವಾದ ವರ್ಷದ ಆಧಾರದ ಹೆಣ್ಣುಗಳಿಟ್ಟಲ ಈ ಪ್ರತಿಯಲ್ಲಿ ಪತಿಯ ಪರದೇವನೆಂದು ಹೇಳಿ ಪರಪುರುಷನೊಂದಿಗೆ ಸರಸ ಸಲ್ಲ ಪಡುವ ಪಾಪಿ ಹೆಣ್ಣುಗಳಿಟ್ಟಲ ಈ ಪೃಥ್ವಿಯಲ್ಲಿ. ಮಾಂಗಲ್ಯ ಕಟ್ಟಿದ ಮರದ ಮೇಲೆ ಮೈದಿನ ಹತ್ತಿರ ಮಲ್ಕೊಂಡು ಕಾಮ ತೀರಿಸಿಕೊಳ್ಳುವ ಆಧಾರದ ಹೆಣ್ಣುಗಳಿಟ್ಟಲ ಈ ನಾಡಿನಲ್ಲಿ. ಹೆಣ್ಣಿಗೆ ಪ್ರಮುಖ ಅದು ತಾಳಿ, ಕರಿಮಣಿಯ ತಾಳಿ ಕೊನೆವರೆಗೂ ಕೀರ್ತಿ ತರ್ತದೆ. ಬಟ್ ಈಗ ಸೋಕಿಗೋಸ್ಕರ ಸಪರೇಟ್ ತಾಳಿ ಮಾಡಿಸಿಕೊಂಡಿದ್ದಾರೆ. ಅಂದರೆ ಒಂದು ಹೆಣ್ಣಿಗೆ 2 ತಾಳಿ. ಗಂಡ ಕಟ್ಟಿದ ಕರ್ಮಣ್ಯ ತಾಳಿಯ ಮನೆಯಲ್ಲಿ ಮೀಸಲು ಇಟ್ಟು ಮಿಂಡ ಕೊಡಿಸಿದ ಚಿನ್ನದ ತಾಳಿ ಹಾಕಿಕೊಂಡ ತಿರುಗಿ ಆಡುವ ಕೆಟ್ಟ ಹೆಣ್ಣುಗಳಿಟ್ಟಲ್ಲ ಈ ನಾಡಿನಲ್ಲಿ. ರೇವತಿ, ಎಟ್ಟು ಹೇಳಿದರೆ ಮುಗಿಲಾರದು ಈ ನಿನ್ನ ಭಾರತ ನಾರ್ಯರ ಮಂಗಳಾರತಿ ಮಹಿಮೆಯನ್ನು. ಸಾಕಾ ಇನ್ನ ಬೇಕಾ? ಏ ದುರಾತ್ಮ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತನಾಡಬೇಡವು. ಅಂದು ದ್ರೌಪದಿ ರಕ್ಷಣೆಗಾಗಿ ಶ್ರೀಕೃಷ್ಣ ಬಂದ, ಸೀತಾಮಾತನ ರಕ್ಷಣೆಗಾಗಿ ಆಂಜನೇಯ ಬಂದ. ಈ ಕಲಿಯುಗದ ರಕ್ಷಣೆಗಾಗಿ ಗಂಡು ಗಲಿಯಾಗಿ ಪುಂಡ ಹುಲಿಯಾಗಿ ಬಂದೇ ಬರ್ತಾನೆ ಕಡೆ ನೆನಪಿರಲಿ. ಗಂಡು ಭೂಮಿಯಲ್ಲಿ ಪುಂಡವಲಿ. ಹಾ, ಗಂಡು ಹುಲಿಗೆ ತ್ಯಾಕ್ಕ ಬಲಿ ಆಗಿ ದೇಹದ ಪರ ಹರಿದು ರಕ್ತವನ್ನು ನೀರಿನಂತೆ ಘಟಘಟನೆ ಕುಡಿದು ರೋಚಾಗ್ನಿ ಈ ಅಧಿಪತಿ. ಆ ಡೋಂಟ್ ಕೇರ್. ಆ ರೇವತಿ ಬಾ. ಅಯ್ಯೋ ದೇವರೇ, ಏನಮ್ಮ ಈ ನಿನ್ನ ಭಕ್ತಿಗೆ ಇಷ್ಟೊಂದು ಕಷ್ಟ ಬಂದರು ಆ ದೇವರ ಗುಡಿಯಲ್ಲಿ ಕಲ್ಲಾಗಿ ಕೂತಿದ್ಯಾ? ಕಣ್ಬಿಟ್ಟು ನೋಡು ತಾಯಿ, ನೋಡು. ನೋಡಿ ಶ್ರೀಮಂತರೇ, ನಿಮ್ಗೆ ಕೈ ಮುಗಿದು ಬೇಡಿಕೊಂಡೇನೆ, ನನ್ನ ಏನು ಮಾಡಬೇಡಿ, ನನ್ನ ನಿಮ್ಮ ತಂಗಿ ಅಂತ ತಿಳಿದು ಬಿಟ್ಟು ಬಿಡಿ ಅಣ್ಣ. ಅಣ್ಣ ಲೇರಾತಿ, ನೀನೇನು ನನ್ನ ತಂದೆ ರಕ್ತಕ್ಕೆ ಹುಟ್ಟಿದ್ಯಾ? ಇಲ್ಲ ನನ್ನ ಚಿಕ್ಕಪ್ಪನ ಮಗಳ, ಇಲ್ಲ ದೊಡ್ಡಪ್ಪನ ಮಗಳ. ನಾನು ನಿನ್ನನ್ನು ತಂಗಿ ಅಂತ ಕರೆಯಲು. ಈ ಜಗತ್ತು ಸೃಷ್ಟಿ ಆಗಬೇಕಾದರೆ ಅಣ್ಣ ತಂಗಿ ಸಂಸಾರ ಮಾಡುವಾಗಲೇ ಜಗತ್ತು ನಿರ್ನಾಮ ಆಗಿರುವುದು. ಅಣ್ಣ ತಂಗಿ ಅಂತ ಹೇಳ್ತಾ ಹೋದರೆ ಗಂಡ ಹೆಂಡರು ಇರ್ತಿರಲ್ಲ, ಬಾರೆ ಬಂಡ ಸೂಳೆ. ಏ ಶ್ರೀಮಂತ, ನೀನು ಒಬ್ಬ ಬಂಡ ಸೂಳೆ ಅಂತ ಕರ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ಹೆತ್ತ ಕಾಯಿ ಕೂಡ ಸೂಳೆ ಆಗಿರ್ಬೇಕು. ನನ್ನ ಎತ್ತ ತಾಯಿ ಅಣಕದ ನುಡಿ ಆಡಿದಲ್ಲ, ಅದರ ಸೇಡಿಗಾಗಿ ನಿನ್ನ ಮುಗಿತು ನಿನ್ನ ಶೀಲದ ಕತೆ. ಲೇಖಾಮುಖ ಕೈ ಬಿಡು. ನನ್ನ ಹೆಸರು ಕೇಳಿದ್ರೆ ಸಾಕು, ಹಾಲು ಕೂಡ ಹಸುಗೂಸು ಕೂಡ ತಮ್ಮ ಉಸಿರೇ ನಿಂತೋಗಿತ್ತೈ. ನೋಡು, ನೀನು ಈ ಪ್ರಪಂಚ ಕಾಣದ ಬಾಚ ಅಂತದ್ರಲ್ಲಿ ನೀನು ನನ್ನೊಂದು ವಾಕ್ಸಮರ ಮಾಡಿದರೆ ಸತ್ಯೋಕ್ತಿಯ ಎಚ್ಚರ. ಲೇ, ಮುಂದೆ ಮಾತಾಡಬೇಡ. ನಿನ್ನ ದೇಹದಲ್ಲಿ ತಮ್ಮಿದ್ರೆ ಹಿಂದೆ ನಡೆದು ಹೋಗಲಿ ಗಣ ಭೂಮಿಯ ವೇದ. ಲೇ ಕ್ರಾಂತಿ, ಕೊಬ್ಬಿದ ನಿನ್ನ ಕಾಯವನ್ನು ಕೊಚ್ಚಿ ಕೈಲಾಸಕ್ಕೆ ಕಳಿಸುತ್ತಿದ್ದರೆ
ನನ್ನ ಹೆಸರು ಕಲಿಗದ ಕಿರಾತಕ ಅಧಿಪತಿನೇ ಅಲ್ಲ. ಹೋಗ್ಲೇ ಹೋಗ್ ಆರಾಮ್ ಕೋರ್. ನನಗೇನು ಚಿಕ್ಕ ವಯಸ್ಸಿನಲ್ಲಿ ಪೆನ್ ಹಿಡಿಯಲು ಬರಲು ಗನ್ ಹಿಡಿದು ಕ್ರಾಂತಿಗಿಂತ ಆಡುತ್ತಿದ್ದಾನೆ ಅಂತರಾಳದಲ್ಲಿ. ನೋಡಪ್ಪ, ಆ ಕಾಮುಕನಿಂದ ನನ್ನನ್ನು ಕಾಪಾಡಿದ್ಯಾ. ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿ. ನೋಡಿ ಅಮ್ಮ, ಆ ಭೂಮಿ ಹೆಣ್ಣು ಮಕ್ಕಳು ರಕ್ಷಿಸಾದರೆ ಆ ತಾಯಿ ದುರ್ಗಾ ಪರಮೇಶ್ವರಿ ಆಶೀರ್ವಾದ ಬಂದಿದ್ದೇನೆ. ಇನ್ನು ನೀವು ಧೈರ್ಯದಿಂದ ಮನೆಗೆ ಹೋಗಿ. ಆಗ್ಲಿಯಪ್ಪ, ನಾನಿನ್ನು ಹೋಗಿ ಬರ್ತೇನೆ. ಎಲ್ಲಿ ನೋಡಿದರು ಬರೀ ಭ್ರಷ್ಟಾಚಾರ, ಅತ್ಯಾಚಾರ, ಶಿಷ್ಟಾಚಾರ. ಎಲ್ಲಿ ಅತ್ಯಾಚಾರ ನಡೆದ್ರೆ ಅಲ್ಲಿ ಕ್ರಾಂತಿ ಇರ್ತಾನೆ. ಎಲ್ಲಿ ಭ್ರಷ್ಟಾಚಾರ ನಡೆದ್ರೆ ಅಲ್ಲಿ ಕ್ರಾಂತಿ ಇರುತ್ತಾನೆ. ಎಲ್ಲಿ ಶಿಷ್ಟಾಚಾರ ಇದ್ದರೆ ಅಲ್ಲಿ ಕ್ರಾಂತಿ ಇರುತ್ತಾನೆ. ಸಿಡದೆತ್ತು ಇರುತ್ತಾನೆ ಕ್ರಾಂತಿ ಕಡ್ಗಾಡಿದು. ಲೇ ಮಕ್ಕಳ, ಬರೀ ನಿಮಗೆ ಒಂದು ಅಂತ್ಯ ಆಡಲು.